ನಾಡ ಹಬ್ಬ ದಸರಾ ವಿಚಾರಕ್ಕೆ ಬಂದ್ರೆ ಬಾನು ಮುಸ್ತಫಾ ಅವರ ಆಯ್ಕೆಗೆ ಬಿಜೆಪಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿತು. ಏನ್ ಹೇಳ್ತೀರಾ ನೀವು ಈ ಸಂದರ್ಭದಲ್ಲಿ? ಇಲ್ಲ, ಇದು ನಮಗೆ ದುಃಖ ಆಗತ್ತೆ. ಯಾಕಂದ್ರೆ ನಮಗೆ ದಸರಾ ಅಂದ್ರೆ ಅದು ಒಂದು ನಾಡ ಹಬ್ಬ. ನಾಡ ಹಬ್ಬ ಅಂದ್ರೆ ಒಂದು ಭೌಗೋಳಿಕವಾದ ನಮ್ಮ ಕರ್ನಾಟಕ, ನಮ್ಮ ಮೈಸೂರು ಪ್ರಾಂತ್ಯ ಎಲ್ಲರಿಗೂ ಸೇರಿರೋ ಒಂದು ಹಬ್ಬ. ಇದು ಒಂದು ಧರ್ಮಕ್ಕೆ ಸೇರಿದ್ದು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ನಮಗೆ ಇವತ್ತಿನ ದಿನ ಒಂದು ಧರ್ಮಕ್ಕೆ ಸೇರಿದ್ದೆ ಅಂದ್ರೆ ಸರ್ಕಾರ ಫಂಡಿಂಗ್ ಮಾಡಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯ, ಅಥವಾ ಅದು ಮಾಡ್ಬೋದು ಒಂದು ಧರ್ಮ ನಿರಪೇಕ್ಷತೆಯ ಸಮಾಜದಲ್ಲಿ ಅಂತಲೂ ಪ್ರಶ್ನೆ ಬರುತ್ತೆ. ಯಾಕಂದರೆ ಇವಾಗ ನೋಡಿದ್ರೆ ಅಫ್ಕೋರ್ಸ್ ಹಿಂದೂ ಧರ್ಮದ ಒಂದು ವಿಶೇಷವಾದ ವಿಚಾರಗಳು ಇದೆ. ಮತ್ತು ನಮಗೆ ರಾಮಾಯಣಗಳು ಅದು ದಸರಾದ ವಿಚಾರ ಬಂದಾಗ ರಾವಣನ ಸೋಲಿಸ್ತಾರೆ ಅನ್ನೋದಾಗ ರಾಮಾಯಣಗಳು ಕೂಡ ಬೌದ್ಧ ಧರ್ಮ, ಜೈನ ಧರ್ಮ ನಂತರ ಬಂದು ಅದು ಒಂದು ಉಪಖಂಡದ ಒಂದು ಮಹಾಕಾವ್ಯಗಳು. ಸೊ ಎಲ್ಲರಿಗೂ ಸೇರಿರೋದು. ಮತ್ತು ಚಾಮುಂಡೇಶ್ವರಿನೂ ಕೂಡ ಅದು ಹಿಂದೂ ಧರ್ಮದಲ್ಲೂ ಅದು ಗೌರವ ಇದ್ದರೂ ಅದು ಚಾಮುಂಡ ಅನ್ನೋದು ಒಂದು ಆದಿವಾಸಿ ದೇವತೆ ಅನ್ನೋದು ಕೂಡ ಇತಿಹಾಸ ಇದೆ. ಮತ್ತು ಮಹಿಷ ಅನ್ನೋದು ಕೂಡ ಒಂದು ಮಹಾದೇವ ಅಂತ ಒಂದು ಬುದ್ಧಿಸ್ಟ್ ಮಾಂಕ್ ಅನ್ನೋದು ಕೂಡ ಎಷ್ಟೋ ಒಂದು ದಾಖಲೆಗಳು ಇದೆ. ಶ್ರೀಲಂಕಾದಲ್ಲಿ ಎಷ್ಟೋ ಪಾಲಿನಲ್ಲಿ ಬರೆದಿರೋ ಲಿಟ್ರೇಚರು. ಸೊ ಇವೆಲ್ಲ ಒಂದು ಧಾರ್ಮಿಕ ಸಂಯೋಜನೆ ಇರೋ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇವತ್ತಿನ ದಿನ ನಾವು ಒಂದು ನಾಡ ಹಬ್ಬ ಅಂತ ನೋಡಬೇಕು. ಅದು ಮುಂಚೆ ಶುರುವಾದಾಗ 17ನೇ ಶತಮಾನ, ಮೇ ಬಿ 1610 ಅಂತ ರೆಕಾರ್ಡ್ ಹೇಳ್ತಾರೆ ದಸರಾ ಶುರುವಾಗಿದ್ದು. ಅದು ಶುರುವಾದಾಗ ಯಾವ ಥರ ಶುರುವಾಯಿತು ಅಂದರೆ ಬರೀ ರಾಜರಿಗೆ ಸೀಮಿತವಾದ ಒಂದು ದಸರಾ, ಒಂದು ಹಬ್ಬ ಅಥವಾ ಒಂದು ಸೆಲೆಬ್ರೇಷನ್ ಅನ್ನೋದು ಶುರುವಾಗಿತ್ತು. ಹೋಗ್ತಾ 1947 ನಂತರ ಮತ್ತು ಅದ ನಂತರ ನಮಗೆ ಒಂದು ಸಾರ್ವಜನಿಕರು ಎಲ್ಲರೂ ಸೇರ್ಬೋದು ಅಂತ ಆಗಿದೆ. ಸೊ ಅದೇ ರೀತಿ ಅದು ಒಂದು ಸ್ವಲ್ಪ ಧಾರ್ಮಿಕವಾಗಿ ಶುರುವಾಗಿದ್ರೂ ಇವತ್ತು ಧರ್ಮ ನಿರಪೇಕ್ಷವಾಗಿ ನಾವು ಆಲೋಚನೆ ಮಾಡಬೇಕು, ಸೆಕ್ಯುಲರ್ ಆಗಿ ಯೋಚನೆ ಮಾಡಬೇಕು, ಎಲ್ಲರಿಗೂ ಸೇರಿದ್ದಾಗಿ ಯೋಚನೆ ಮಾಡಬೇಕು. ಯಾಕಂದರೆ ಇಟ್ಸ್ ಅ ಗವರ್ಮೆಂಟ್ ಫಂಡೆಡ್. ಗವರ್ಮೆಂಟ್ ಕೆನಾಟ್ ಫಂಡ್ ಎನಿ ಒನ್ ರಿಲಿಜನ್. ಗವರ್ಮೆಂಟ್ ಧರ್ಮಗಳಿಂದ ಪ್ರತ್ಯೇಕವಾಗಿರಬೇಕು. ಸೊ ಆ ನಿಟ್ಟಿನಲ್ಲಿ ನಾಡ ಹಬ್ಬನೂ ಕೂಡ ಬರೀ ರಾಜರಿಗೆ ಸೇರಿಲ್ಲ, ಸಾರ್ವಜನಿಕರಿಗೆ ಸೇರಿದೆ. ಬರೀ ಒಂದು ಧರ್ಮಕ್ಕೆ ಸೇರಿಲ್ಲ, ಅದು ಸಂಯೋಜನೆ ನಡುವೆ ನಾವು ಒಂದು ಧರ್ಮ ನಿರಪೇಕ್ಷತೆ ತರಬೇಕು ಅನ್ನೋದೇ ಒಂದು ಮುಖ್ಯವಾದ ಒಂದು ಉದ್ದೇಶ. ಆದರೆ ಅದು ನಮಗೆ ಆವಾಗಲೇ ನಿಜವಾಗ್ಲೂ ನಾಡ ಹಬ್ಬ ಎಲ್ಲರಿಗೂ ಸೇರುತ್ತೆ. ಬಾನು ಮುಸ್ತಫಾ ಅವರು ನಮ್ಮ ಕರ್ನಾಟಕದ ಹೆಮ್ಮೆಯ ವ್ಯಕ್ತಿ. ಅವರು ಎಷ್ಟು ಒಂದು ಕೊಡುಗೆ ಕೊಟ್ಟಿದ್ದಾರೆ ನಮಗೆ ಸಾಹಿತ್ಯದ ವಲಯದಲ್ಲಿ. ಬರೀ ಪ್ರಶಸ್ತಿ ಗೆದ್ದಿರೋದಷ್ಟು ಅಷ್ಟೇ ಅಲ್ಲ, ಅವರು ಭಾಳ ಒಂದು ಅರ್ಥಪೂರ್ಣವಾದ ಕಥೆಗಳು, ಭಾಳ ಒಂದು ವಿಚಾರಗಳು ಮಂಡಿಸಿದ್ದಾರೆ. ಆ ವಿಚಾರಗಳು ನಮ್ಮ ಹೆಮ್ಮೆಯ ವಿಚಾರ. ಅವರನ್ನು ಖಂಡಿತ ನಮಗೆ ಅವರು ಯೋಗ್ಯವಾದ ವ್ಯಕ್ತಿ ಈ ಒಂದು ಉದ್ಘಾಟನೆ ಮಾಡೋಕ್ಕೆ. ಜನ ಅದನ್ನು ವಿರೋಧ ಮಾಡ್ತಾರೆ. ಕೆಲವರು ಅವರ ಜನ್ಮ ಆಧಾರಿತವಾದ ಧರ್ಮ ನೋಡಿಕೊಂಡು ಅದು ಅವರ ಸಣ್ಣತನಗಳು ಎದ್ದು ಕಾಣುತ್ತೆ. ಬಟ್ ಅದು ನಮಗೆ ಜನ ಆ ರೀತಿ ಮಾಡಲಿ. ಕರ್ನಾಟಕ ಜನ ನೋಡ್ತಾ ಇದ್ದಾರೆ. ಕರ್ನಾಟಕ ಜನ ಬಹುತೇಕರು ಯಾವುದೇ ಕಾರಣಕ್ಕೂ ಜನ್ಮ ಆಧಾರಿತವಾದ ತಾರತಮ್ಯ ಒಪ್ಪೋ ಜನ ಅಲ್ಲ. ಯಾವುದೇ ಒಂದು ಧರ್ಮನೋ ಜಾತಿಯರಾಗಿರಲಿ, ನಿಮ್ಮ ಕೊಡುಗೆ ಎಷ್ಟಿದೆ, ನಿಮ್ಮ ನಿಸ್ವಾರ್ಥ ಸೇವೆ ಎಷ್ಟಿದೆ, ನಿಮ್ಮ ಜನಪರ ಕೆಲಸ ಎಷ್ಟಿದೆ, ಅದನ್ನು ನೋಡು ಕರ್ನಾಟಕ ಜನ ನಿಮ್ಮನ್ನು ಮೆಚ್ಕೊತಾರೆ. ಸೊ ಆ ನಿಟ್ಟಿನಲ್ಲಿ ಬಾನು ಮುಸ್ತಫಾ ನಮಗೆ ಹೆಮ್ಮೆಯ ವಿಚಾರ. ಅವರು ದಸರಾ ಉದ್ಘಾಟನೆ ಆಗ್ತಿರೋದು ಅದು ಒಳ್ಳೇದಾಗಲಿ ನಮ್ಮ ನಾಡ ಹಬ್ಬಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನಟ ಚೇತನ್ ಅಹಿಂಸಾ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.